ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ನೂತನವಾಗಿ ನಿರ್ಮಾಣಗೊಂಡಂತಹ ವಿಭಾಗೀಯ ಕಚೇರಿ ಉದ್ಘಾಟನಾ ಸಮಾರಂಭದ ಉದ್ಘಾಟಕರು ಕರ್ನಾಟಕ ಸರ್ಕಾರದ ಬೃಹತ್ ಕೈಗಾರಿಕೆ ಮೂಲಭೂತ ಸೌಕರ್ಯ ಹಾಗೂ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀ ಎಂ ಬಿ ಪಾಟೀಲ್ರೆ, ನಮ್ಮ ವಿಜಯಪುರ ಮಹಾನಗರದ ಮಹಾಪೌರರಾದಂಥ ಶ್ರೀ ಎಂ ಎಸ್ ಕರಡಿಯವರೇ, ನಮ್ಮ ನಾಗಠಾಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರಾದಂಥ ಶ್ರೀ ವಿಠ್ಠಲ್ ಕಟಕದೊಂಡವರೇ, ವಿಜಯಪುರ ನಗರಾಭಿವೃದ್ಧಿ ಅಧ್ಯಕ್ಷರಾದಂಥ ಗಂಗಾಧರ ಸಂಬಣ್ಣಿಯವರೇ, ಕ್ರಿಯಾಶೀಲ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಪ್ರೇಮಾನಂದ ಬಿರಾದಾರವರೇ, ಕಾರ್ಯನಿರ್ವಾಹಕ ಅಭಿಯಂತರಾದಂಥ ಸಂತೋಷ್ ಪಾಟೀಲ್ರೇ, ಅಧೀಕ್ಷಿತ ಅಭಿಯಂತರಾದಂಥ ಸಿದ್ದಪ್ಪ ಬಿಂಜಿಗೇರವರೇ, ಸಿವಿಲ್ ಕಾಮಗಾರಿಗಳ ಅಧೀಕ್ಷಕರಾದಂಥ ತಿಪ್ಪಣ್ಣ ಹಳ್ಳೂರವರೇ, ಎಲ್ಲ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಎಲ್ಲ ಅಧಿಕಾರಿ ವರ್ಗದವರೇ, ಸಿಬ್ಬಂದಿ ವರ್ಗದವರೇ ಹಾಗೂ ವಿಜಯಪುರ ನಗರದ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದರೆ, ಯುವಕರೇ, ಪತ್ರಕರ್ತರೇ, ಇವತ್ತು ವಿಜಯಪುರ ನಗರ ಬದಲಾವಣೆಯ ಒಂದು ದೊಡ್ಡ ಪರ್ವ ಪ್ರಾರಂಭ ಆಗಿದೆ. ಈಗಾಗಲೇ ವಿಠ್ಠಲ್ ಕಟಕದೊಂಡವರು ಹೇಳಿದಂತೆ ಈ ನೀರಾವರಿ ಯೋಜನೆಗಳು, ಕೆರೆ ತುಂಬುವಂಥ ಯೋಜನೆಗಳು, ವಿದ್ಯುತ್ ಸರಬರಾಜಿನ ಉನ್ನತೀಕರಣ ಇರ್ಬೋದು ಮತ್ತು ಸರ್ಕಾರಿ ಕಟ್ಟಡಗಳು, ಇದು 2018ರಿಂದ ಬಂದಂಥ ಎಲ್ಲ ಸರ್ಕಾರಗಳು ಅವು ಎಷ್ಟು ಪಟ್ಟಾಗ್ಯಾವ, ಅದರೊಳಗೆ ನಮ್ಮದು ಒಂದು ಪಟ್ಟು ಇದ್ದೇ ಇದೆ. ಆ ಪಟ್ಟಿಲ್ಲಾರ್ದೇ ಮುಂದೆ ಪಟ್ಟು ಆಗಿಲ್ಲ. ಈ ಕಚೇರಿ ನಮ್ಮ ಸರ್ಕಾರ ಇದ್ದಾಗ ನಾನೇ ಭೂಮಿ ಪೂಜೆ ಮಾಡಿದ್ದೆ. ಇವನು ಮಗ್ಗಲಿರುವಂಥ ಆರ್ ಟಿ ಆಫೀಸಿನ ಭೂಮಿ ಪೂಜೆನೂ ನಾನೇ ಮಾಡಿದ್ದೆ, ಉದ್ಘಾಟನೆನೂ ನಾನು ಮಾಡಿದ್ದೆ. ಆದರೆ ಎಲ್ಲನೂ ಮಾಡಿನಂತ ನಾ ಹೇಳೋದಿಲ್ಲ. ಈ ಅಂಡರ್ಗ್ರೌಂಡ್ ಕೇಬಲ್ಲು ಸುಮಾರು 300 ಕೋಟಿ ರೂಪಾಯಿದು ನಮ್ಮ ಪುಣ್ಯಾತ್ಮ ಸುನೀಲ್ ಕುಮಾರ್ ಒಬ್ಬ ಮಂತ್ರಿ ಆಗಿದ್ದರು. ಬರೀ ಕಡಿತನ ಸುಳ್ಳು ಹೇಳಲ್ಲ. ಅವ್ರ ಬಳಿ ಹೋಗಿ ಹೋಗಿ ಸಾಕಾಯ್ತು. ಕುಮಾರ್ ನಾಯಕರು ಒಬ್ಬರು ಇದ್ದರು, ಈಗ ರಾಯಚೂರು ಎಂ ಪಿ ಆಗ್ಯಾರ. ಅವ್ರಿಗೆ ಹೇಳಿದ್ವಿ ನಮ್ಮಲ್ಲಿ ರೊಕ್ಕನೇ ಇಲ್ಲ ಸರ್ ಅಂತ ಹೇಳಿದ್ರು. ಮುಂದೆ ಇವ ಸುನೀಲ್ ಕುಮಾರ್ ನಮ್ಮ ದೋಸ್ತ ಅಂತೇಳಿ ಇವ್ನು ಭಾಳ ಬೆನ್ನು ಹತ್ತಿದ್ವಿ. ಇವ ಭಾಳ ಪಾಲಿಶ್ ಮಾತುಗಳು ಹೇಳಿ, ಇಲ್ಲ ನೋಡ್ರಿ ನಿಮ್ದು ಬಿಡ್ತೀನ, ಅದನ್ನು ನಾವು ಮಂಜೂರಾತಿ ಮಾಡಿ ಬಂದು ನಾನೇ ಭೂಮಿ ಪೂಜೆ ಮಾಡ್ತೇನೆ. ಭೂಮಿನೂ ಮಾಡಲಿಲ್ಲ, ಪೂಜೆನೂ ಮಾಡಲಿಲ್ಲ. ಸುನೀಲ್ ಕುಮಾರ್ ಅವ ನಮ್ಮ ದೋಸ್ತನೇನು ಮಾಡೋದು. ಒಮ್ಮೆ ಮಂತ್ರಿ ಆದ ಕೂಡಲೇ ಚೇಂಜ್ ಆಗಿಬಿಡ್ತಾರೆ. ಮೊದಲೆಲ್ಲ ಭಾಳ ಚಂದ ದೋಸ್ತರು ಇರ್ತಾರೆ. ಕೆಲವೊಂದು ಮಂದಿ ಎಮ್ ಎಲ್ ಎ ಆಗೋಣ ಚೇಂಜ್ ಆಗ್ತಾರೆ, ಕೆಲವೊಂದು ಮಂತ್ರಿ ಆಗೋಣ ಚೇಂಜ್ ಆಗ್ತಾರೆ. ಹಿಂಗೆ ರಾಜಕಾರಣದಾಗ ಅವ್ರಿಗೇನು ತಿಳ್ಕೊತಾರೆ, ಸಾಹಿತ್ಯನೇ ಮಂತ್ರಿನೇ ಇರ್ತಿರತ್ತಾರೆ. ಈ ಮುಖ್ಯಮಂತ್ರಿ ಆದವ್ರು ನಾವು ಸಾಹಿತ್ಯನ ಮುಖ್ಯಮಂತ್ರಿನೇ ಇರ್ತಾನೆ. ಅವ್ರು ಏನೂ ಮಾಡೋದೇ ಇಲ್ಲ, ಏನಾಗೈತಲ್ಲ ಅವಧಿ ಅನ್ನೋದು, ಮಜಾ ಮಾಡೋದು, ಜನ ನೋಡ್ಕೊತಿರ್ತಾರೆ. ಅವ್ರು 5 ವರ್ಷ ಸುಮ್ಕೊತಿರ್ತಾರೆ. ಬಾ ಮಗ ನಾನು 5 ವರ್ಷ ಅಂತ ಮಧ್ಯೆ ಬರ್ತಿ. ಹೀಗಾಗಿ ಕೆಲವೊಬ್ರು ನೋಡ್ರಿ ಎಂ ಬಿ ಪಾಲ್ಟ್ರಿ ಈಗ ಏನು ಮೊದಲು ಏನಾಯಿತು, ಅಂಡರ್ಗ್ರೌಂಡ್ ಕೇಬಲ್ಗೆ 250 ಕೋಟಿ ಕೊಡೋದು ಆಗೋದಿಲ್ಲ ಅಂತ ಹೇಳ್ದ ಸುನೀಲ್ ಕುಮಾರ್. ಮುಂದೆ ಏನು ಐಡಿಯಾ ಹೇಳ್ದಾಗ, ಇಲ್ಲ ಒಂದೊಂದು ಬಾರ್ಟ್ 50 ಕೋಟಿ 60 ಕೋಟಿ ಒಂದೊಂದು ಏನು ನಿಮ್ದು ಏನು ಏರಿಯಾ ಹತ್ತಿರಲ್ಲ ಅಷ್ಟನ್ನು ಖಂಡವಾಗಿ ಕೊಡ್ಬೇಕು. ಹೆಂಗೆ ವಿಧಾನಸಭೆದಾಗ ಹೇಳ್ತಾರಲ್ಲ ಸ್ಪೀಕರ್, ಖಂಡವಾಗಿ ತುಂಡವಾಗಿ ಮಂಡಿಸಲಾಯ್ತಂತ, ಹಂಗೆ ಖಂಡವಾಗಿ ಕೊಡ್ರಿ ಅಂದ. ಮತ್ತು ಪಾಪ ನಮ್ಮ ಇವರು ಯಾರು ಸಾಹೇಬ್ರು ಹೇಳಿದ್ರಲ್ಲ, ಗೋಟಾಳ ಸಾಹೇಬರು ಮತ್ತು ಸಿದ್ದಪ್ಪನವರು ಇದ್ರು. ಅವಾಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ರಲ್ರಿ, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು, ಅವರು SC ಇದ್ದರು. ಇವರೆಲ್ಲ ಹೇಳಿ ಮತ್ತು ಅದನ್ನು ಪಾರ್ಟ್ ಮಾಡಿ 4-5 ಪಾರ್ಟ್ ಮಾಡಿಕೊಟ್ರು. ಮತ್ತು ಅವ್ರು ಪಾಪ ಎಸ್ಟಿಮೇಟ್ ಮಾಡಿಕೊಟ್ರು. ಅದನ್ನೂ ಮಾಡಲಿಲ್ಲ, ಇದನ್ನೂ ಮಾಡಲಿಲ್ಲ. ನಮ್ಮ ಸರ್ಕಾರ ಹೋಯ್ತು. ಈಗ ನೀವು ಬಂದಿರಿ, ಜಾರ್ಜ್ ಅವರು. ನೀವು ಅಂದ್ರೆ ಕೇಂದ್ರ ಕಾಂಗ್ರೆಸ್ಸಿನ ಹೈಕಮಾಂಡದ 2 ಕಣ್ಣಿದ್ದಂಗೆ, 2 ಇಬ್ಬರು ನನಗೆ ಗೊತ್ತೈತಿ. ಮತ್ತು ಜಾರ್ಜ್ ಅವರು ಒಳ್ಳೆಯ ಮಂತ್ರಿಗಳು, ನಾವೇನು ಹಂಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದ್ರೆ KJ ಜಾರ್ಜ್ ಒಬ್ಬ ಡಿಸಿಪ್ಲಿನ್ ಮನುಷ್ಯ. ಯಾವುದೇ ಪಕ್ಷದ ಶಾಸಕರು ಹೋದ್ರೆ ಗೌರವ ಕೊಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ಏನು ಸಚಿವರಲ್ಲಿ ಅವರು ಒಬ್ಬರ ಕೈ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ.
ನೀವೆಲ್ಲ ತಿಳ್ಕೊಂಡಿರ್ತೀರಿ ಬರೀ ಬೈತಾನ ಅಂತೇಳಿ. ಚಲೋ ಇದ್ದಾಗ ಚಲೋ ಅನ್ಬೇಕು, ಕೆಟ್ಟಿದ್ದಾಗ ಬೈಬೇಕು. ಮತ್ತೆಲ್ಲನೂ ಚಲೋ ಇಂದ್ರ ಚಂದ್ರ ತಗೋದ್ರ ಕೆಲಸ ಮಾಡೋರು ಯಾರು? ಟೀಕೆ ಮಾಡೋದು ಬೇಕೇ ರಾಜಕಾರಣದಾಗ. ಈಗ ಪಾಲ್ಟ್ರಿನ ಭಾಳ ಹೋಗ್ತಾರೆ, ಓಡ್ರತ್ತ ಹೇಳ್ತಾರೆ. ಕೆಲಸ ಮಾಡ್ಯಾರ ತೊಗೊಳ್ತೀವಿ. ಅವ್ರು ನಮ್ಮನ್ನ ಬೇಕಾದ್ರೆ ಟೀಕೆ ಮಾಡ್ಲಕತ್ತಾರ, ಮಾಡಲೇಕ. ಅದಕ್ಕೆ ನಾವೇನು ಭಾಳ ತಿಳಿ ಕಡಿಸೋದಿಲ್ಲ. ಮಾಡ್ಬೇಕಾಗ್ತೈತಿ ಮಾಡ್ತಾರೆ, ನಾವು ಅವ್ರು ಮಾಡ್ಬೇಕಾಗ್ತೈತಿ ಮಾಡ್ತೀವಿ. ಅಭಿವೃದ್ಧಿ ಬಂದಾಗ ಮಾತ್ರ ನಾವು ಎಲ್ಲರೂ ಒಂದೇ. ನಮ್ಮ ಜಾತಿ ಅಭಿವೃದ್ಧಿ ಜಾತಿ. ಬರೇ ಜಗಳಾಡ್ಕೊತ ಹೋಗಿ ಸೆಟ್ಕೊಂಡು ಅವ್ರ ಮುತ್ತಿ ನೋಡೋದಿಲ್ಲ. ಒಂದೊಂದು ಕಾರ್ಯಕ್ರಮ ನೋಡ್ತಿರಲ್ಲ, ಒಂದು MLA ಹಿಂಗೆ ಮಾಡಿ ಕೂತಿರ್ತದೆ, ಅದು ಹಿಂಗೆ. ಮತ್ತೊಬ್ರು ಯಾರು ಮಂತ್ರಿ ಬಂದ್ರೆ ನಾನು ಹಂಗೆ ಕೊಂಡಿರ್ತೇನೆ, ಅದನ್ನು ಹೇಳ್ತೇನೆ. ಯಾಕೆ ಹೇಳ್ತೇನೆ ಅಂದರೆ, ಕಾಲಕ್ಕೆ ಇವತ್ತು ನಾವೆಲ್ಲ ನೀವೆಲ್ಲ ಆಯ್ಕೆ ಮಾಡೋಂಥ ಜನರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಈ ಸಾಕಷ್ಟು ವಿದ್ಯುತ್ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆದ್ರೆ ಏನು ಮಾಡೋದು, ಎಲ್ಲಾನು ನೀವು ಪುಕ್ಕಟ್ಟು ಕೊಡೋದ್ರಿಂದ ದಿವಾಳಿ ಆಗಿಬಿಡ್ತಾವೆ. ಮುಂದೆ TCಗೆ ರೊಕ್ಕ ಇರೋದಿಲ್ಲ, ರಿಪೇರಿಗೆ ರೊಕ್ಕ ಇರೋದಿಲ್ಲ, ನಟಬೋರ್ಡ್ಗೆ ರೊಕ್ಕ ಇರೋದಿಲ್ಲ, ಪಗಾರಕ್ಕೆ ರೊಕ್ಕ ಇರೋದಿಲ್ಲ, ಲೈನ್ ಮನ್ಗಳು ನೇಮಕಾತಿ ಆಗೋದಿಲ್ಲ. ಹೆಚ್ಚಿನ ಅದಕ್ಕೆ ಏನು ನಮ್ಮ KPSC ಅಂತ ಗುರ್ತೈತಿ, ಹೆಂಗೈತೆ ಅನ್ನೋದು. ಅದು ಆಗಬೇಕಾದ್ರೆ ರೊಕ್ಕ ಪಟ್ಟೆ ಬಂದಿರ್ತಾರೆ ಮೆಂಬರ್ಗಳು, ಚೇರ್ಮನ್. ಮತ್ತು ಅವ್ರಿಗೆ ಮೆರಿಟ್ ಇದ್ದವ್ರು ತೊಗೊತಾರೆ, ಹೆಂಗೆ ತೊಗೋತಾರೆ ಪಾಪ ಅವರು. ಹೀಗಾಗಿ ಇವತ್ತೇನಾಗಿದೆ, ಆರ್ಥಿಕವಾಗಿ ಇವೆಲ್ಲ ಇಲಾಖೆಗಳು, ಇವತ್ತು KSRTC ಇರ್ಬೋದು, ನಮ್ಮ ವಿದ್ಯುತ್ ಇಲಾಖೆದು ಭಾಳ ಮಹತ್ವದ ಇಲಾಖೆಗಳು ಇವೆಲ್ಲ ನೇರವಾಗಿ ಜನರಿಗೆ ಸಂಬಂಧಪಟ್ಟಂಥ ಇಲಾಖೆ. ನಾನು ಹೇಳ್ತಿದ್ದೆ, ನಾನು ರೈಲ್ವೆ ಮಂತ್ರಿ ಇದ್ದಾಗ ಭಾರತ ಸರ್ಕಾರದಲ್ಲಿ ನೇರವಾಗಿ ಜನರಿಗೆ ಏನಾದ್ರು ಸಹಾಯ ಮಾಡಬೇಕಾದ್ರೆ ರೈಲ್ವೆ ಇಲಾಖೆ ಒಂದೇ. ಉಳ್ಕಿದ ಎಲ್ಲ ರಾಜ್ಯದಿಂದಲೇ ಆಗಬೇಕು. ಬರೀ ಪ್ರಪೋಸಲ್ ಕಳಿಸೋದು ಬಿಟ್ಟರೆ ಕೇಂದ್ರ ನೇರವಾಗಿ ಒಂದು ರೈಲ್ವೆ ಮಂತ್ರಿ ಅದಾನಂದ್ರೆ ಈ ಊರಿಗೆ ರೈಲ್ ಬಿಡ್ಬೇಕಂದ್ರೆ ಅವನಿಗೆ ಬಿಡುವಷ್ಟು. ರೈಲ್ ಎರಡು ಟೈಪ್ ಬಿಡ್ತಾರೆ, ಭಾಷಣದಾಗ ರೈಲ್ ಬಿಡೋದು ಬೇರೆ, ಖರೆ ರೈಲ್ ಬಿಡೋದು ಬೇರೆ. ಹಂಗಿದ್ದಾಗ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇವತ್ತು ಈ ಇಲಾಖೆ ಒಳ್ಳೆ ಕಚೇರಿಗಳು ಎಲ್ಲನೂ ಇವತ್ತು ನೋಡ್ರಿ, ಸುವರ್ಣಸೌಧ ಇದೆ ನಮ್ಮ ಬೆಂಗಳೂರು, ಇದು ಬಿಜಾಪುರದ್ದು. ಅದು ನಮ್ಮ ಕಾಲಕ್ಕೆ ಒಂದು 25 ಕೋಟಿ ಕೊಟ್ಟಿದ್ದು. ಈಗ MB ಪಾಲ್ಟ್ರು ಬಂದು ಅದನ್ನು ಇನ್ನೊಂದು ಸ್ವಲ್ಪ ಉನ್ನತೀಕರಿಸಿ ಅದನ್ನು ಆ ಕಟ್ಟಡವೂ ಪ್ರಾರಂಭ ಆಗಿದೆ. ಎಲ್ಲ ಕಟ್ಟಡಗಳು ಕೋರ್ಟ್ನಲ್ಲಿ ಸಾಕಷ್ಟು ಹಿಂದೆ ನಾವೇ ನಮ್ಮ ಸರ್ಕಾರ ಇದ್ದಾಗ ಒಳಗೆ ರೋಡು ಗೀಡು ಎಲ್ಲ ಮಾಡಿದ್ದೀವಿ. ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕನೂ ಬಂದಿದ್ದರು. ಈ ವಿಜಯಪುರ ಮೊದಲಿನ ವಿಜಯಪುರ ಅಲ್ಲ, ಧೂಳಾಪುರ. ಇಲ್ಲಿ ಏನು ನಮ್ಮ ವಿಠಲ್ ಕಟ್ಕದವ್ರು ಹೇಳೋದಂಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಯಾವುದಪ್ಪ ಕರ್ನಾಟಕದ ಅಂದ್ರೆ ಅದು ವಿಜಯಪುರ ಅಂತಿತ್ತು ಮೊದಲ. ಆದರೆ ಅಂಥ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತೇಳಿ ತೊಗೊಂಡು ಬಂದ ಅಧಿಕಾರಿಗಳು 3 ವರ್ಷ ಆದ್ರೂ ಹೋಗ್ತಿದ್ದೇ ಇಲ್ಲ. ಅವರು ಇಲ್ಲೇ ತಳ ಊರ್ಕೊಂಡಿರ್ತಿದ್ರು. ನಿಮ್ಗೆ ಗುರ್ತೈತೆ, ಒಬ್ಬೊಬ್ಬರು ಇಲ್ಲೇ ಮನೆ ಮಾಡಿ ಬಿಜಾಪುರದವ್ರು ಆಗಿಬಿಟ್ಟಾರೆ ಒಬ್ಬೊಬ್ಬರು KB ಅಧಿಕಾರಿಗಳು, ಅಶ್ವಥ್ ಅಂತೇಳಿ. ಹಂಗೆ ಕೆಲವೊಂದು ಮಂದಿ, ಯಾಕಂದ್ರೆ ಅಶ್ವಥ್ ಒಳ್ಳೆ ಮನುಷ್ಯ ಇದ್ದ. ನಮ್ಮ ಸಂಕ್ರಮಣದಾಗ ಅದು ಭಾಳ ಅವರು ಎಲ್ಲ ಸಹಕಾರ ಮಾಡ್ತಿದ್ರು. ಇನ್ನೊಬ್ರು ಯಾರೋ ರಿಟೈರ್ಡ್ ಆಗ್ಯಾರ, ಅವರು ನಮ್ಮ ತೋಟನೇ ಇದ್ದಾರೆ. ಈಗ ಜೀರೋ ಅವ್ರನ್ನ ಇವರೇ ನಮ್ಮ BLDಗೇನೋ ತೊಗೊಂಡಾಗ. ಹೀಗೆ ಯಾರ್ಯಾರು ಒಳ್ಳೆ ಅಧಿಕಾರಿಗಳಿರ್ತಾರೆ. ಗೋಟೆ ಸಾಹೇಬರು ಯಾವಾಗಲೂ ನಮಗೂ ಫೋನ್ ಮಾಡೋದು ಹೇಳೋದು ಮಾಡ್ತಿದ್ರು. ಹೆಂಗೆ ಕೈಗಾದಾಗ ಕಾರವಾರ ಡಿಸ್ಟಿಕ್ಕಿಗೆ 100% 24 ತಾಸು ಕೊಡ್ಬೇಕಂತೇಳಿ ಒಂದು ಷರತ್ತೈತೆ. ಅದಕ್ಕೆ ನಾನು ವಾದ ಮಾಡಿದೆ ವಿಧಾನಸಭೆಯಲ್ಲಿ. ಅಲ್ಲಿ ಯಾಕೆ ಕೇಳೋರು ಯಾರು ಇದ್ದಿದ್ದಿಲ್ಲ. ಒಮ್ಮೆ ಮಂತ್ರಿಗಳಾಗಿರ್ತಾರೆ, ಅವರು ಸುಮ್ಮನೆ ಬೇರೆ ಲೆಕ್ಕದಾಗ ಕೂತಿರ್ತಾರೆ. ಅವ್ರು ಈ ಟ್ರಾನ್ಸ್ಫರ್ ಮಾಡೋದು ರೇಟ್ ಸಿಗ್ತದೆ, ಇದು ಮಾಡೋದು TC ಕಂಪ್ಲೇಂಟ್ ಕೊಟ್ಟು ರೇಟ್ ಸಿಗ್ತದೆ. ಆ ಗುಂಗನಾಗ ಅವರು ನಾವು ಉತ್ತರ ಕೇಳೋದು ಪ್ರಶ್ನೆ ಅವ್ರು ತಲೆಯಾಗಿ ಇರೋದಿಲ್ಲ. ಅವ್ರ ಪ್ರಶ್ನೆಗಳು ಬೇರೆ ಇರ್ತಾವೆ. ಅವ್ರು ಹೇಳಿದೆ, ನಾನು ಬಿಜಾಪುರನಾಗ ಇವತ್ತು ನೀವು ಕೂಡಿಗೆ ವಿದ್ಯುತ್ ಸ್ಥಾವರ ಮಾಡಿರಿ, ಸಾಕಷ್ಟು ವಿರೋಧದ ಮಧ್ಯದಾಗ ಯಾಕೆ ಮಾಡಿದ್ರಿ? ಅದರಿಂದ ಪರಿಸರ ಹಾಳಾಗ್ತದೆ, ಏನೋ ನಮ್ಮ SR ಪಾಲ್ಟ್ರು ಒಂದು ದೊಡ್ಡ ಪಾದಯಾತ್ರೆ ಮಾಡಿದ್ರು, ಎಲ್ಲ ಮಾಡಿದಿರ್ತಾರೆ. ಅದಕ್ಕೆ ನಾ ಏನು ಕ್ವಶನ್ ಹಾಕಿದ್ದೆ ಅಂದರೆ, ಕೂಡಿಗೆ ವಿದ್ಯುತ್ ಸ್ಥಾವರ ನೀವು ನಮ್ಮ ಜಿಲ್ಲೆಯಲ್ಲಿ ಮಾಡಿರಂದ್ರೆ ನಮಗೆ ವಿಜಯಪುರ ಜಿಲ್ಲೆಯ ರೈತರಿಗೆ 24 ತಾಸು ಕರೆಂಟ್ ಕೊಡ್ಬೇಕಂತೇಳಿ ವಾದ ನಂದು ಇವತ್ತು ಇದೆ, ಅವತ್ತೂ ಇತ್ತು. ಯಾಕಂದ್ರೆ ಭೂಮಿ ಕಳ್ಕೊಂಡವ್ರಿಗೆ ಸರಿಯಾಗಿ ಪರಿಹಾರ ಸಿಗ್ಬೇಕಲ್ಲ.
ಭೂಮಿ ಅಟ್ಟೆ ಕಳ್ಕೊಂಡಲ್ಲ, ಪರಿಸರ ಮ್ಯಾಗ ಎಷ್ಟು ದುಷ್ಪರಿಣಾಮ ಆಗ್ತದೋ ಏನೋ. ಅವರು ಬಿಜಾಪುರ ಬಿಟ್ಟು ಬೇರೆ ಬೇರೆ ಹಾಸನ ಗೀಸನ್ದಾಗ ಡೆವಲಪ್ಮೆಂಟ್ ಮಾಡಿ ಕೊಡ್ತಿದ್ರು. ಈ ಗಿಡಗಳು ಹಚ್ತೀವಲ್ಲ ಅವ್ರು ಹಿಂದಕ್ಕೆ ನಾ ಕೇಳಿದೆ, ಅವರು ಅಲ್ಲಿ ಒಬ್ಬ ಸರ್ದಾರಿ ಇದ್ದ ಆಫೀಸರ್, ಅಲ್ಲಪ್ಪ ಭೂಮಿ ಕಳ್ಕೊಂಡವ್ರನ್ನ ಪರಿಸರ ಹಾಳಾಗೋದನ್ನ ಅವನಿಗೆ ಹೋಗಿ ಹಾಸನದಾಗ ಕೊಡ್ಲಾಕತ್ತದ ಏನು ಮಾಡಿ ಸರ್, ಪ್ರೈಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಸರ್ ಸೋ ಇಲ್ಲಿ ಕೊಟ್ಟರೆ ಬರೋಬ್ಬರಿ ಇಲ್ಕೊಂಡು ಕಿತ್ಕೊಂಡು ಹಾಸನಕ್ಕೆ ಹೋಗತ್ತೆ. ಹೀಗೆ ಮಾಡ್ತಾರೆ ಒಳಗೊಂದು. ಅದೇ ರೀ ಇಲ್ಲಿ ಈಗ ಬರ್ಲಾಕತ್ತೈತೆ. ನೀವು ಬಂದ ಮ್ಯಾಗ ಮೊದಲು ಅವ್ರು ಏನೂ ಕೊಡ್ತಿದ್ದಿಲ್ಲ, ಏನು NTPC ಇಲ್ರಿ ಅವರು, ಬೇರೆ 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 ಏನು ಇದ್ರ ಫಂಡ್ ಇರ್ತಾರಲ್ಲ, ಅದು CSR ಫಂಡ್. ಅದಕ್ಕೆ ಒಳ್ಳೆ ಕೆಲಸ ಆಗಿದೆ. ನಮ್ದು ಇನ್ನೊಂದು ವಿನಂತಿ ಏನಂದ್ರೆ, ಈ ರೈತರಿಗೆ ಸೌರ ವಿದ್ಯುತ್ತಿಂದ ಫ್ರೀ 100% ಫ್ರೀ ಅವರಿಗೆ ಪಂಪ್ ಸೆಟ್ ಕೂಡ ಕೆಲಸ ಆಗ್ಬೇಕು ರಾಜ್ಯದಾಗ. ಅಂದ್ರೆ ಇದ್ರ ಮ್ಯಾಗ ಯಾಕಂದ್ರೆ ಬ್ಯಾಸಿಗೆ ಬರ್ತಂದ್ರೆ ಮತ್ತೆ ಏನಾಗ್ತದೆ ರೀ, ಸಾಕಷ್ಟು ಸಕ್ಕರೆ ಕಾರ್ಖಾನೆ ವಿದ್ಯುತ್ ತಯಾರು ಮಾಡ್ತಾರೆ, ನಮ್ಮದು ತಗೋದಿಲ್ಲ. ಯಾಕಂದ್ರೆ ನಮ್ಮದು ಕಮಿಷನ್ ಸಿಗೋದಿಲ್ಲ. ಅವ್ರು ಹೆಗಡೆ ಹೇಳಿವಿ ನಾವು ಭಾವನೆ ಜಾರ್ಜವ್ರಿಗೆ ಹೇಳಿ, ನೋಡ್ರಪ್ಪ ರೈತರಿಗೆ 3,500 ಕೊಡೋತ್ತು ಕತ್ತಿ ಹೊಡಿತೀವಿ, ನೀವು ನಮ್ಮ ಕರೆಂಟ್ ಎಟ್ಟಕ್ಕೆ ತಗೋತೀರಿ, ₹2 20 ಪೈಸಾ 30 ಪೈಸಾ. ಈಗೇನೋ ಯಾವ 5-6 ಏನೋ ಬಂದಲ್ಲ ಒಳಗೆ, ಅದು ಒಂದು ಸ್ಲಾಟ್ ಬರ್ತದೆ ಅಷ್ಟೇ ಒಂದು ದಿವಸನಾಗ. ನೀವು ರೈತರಿಗೆ ಒಳ್ಳೆ ಬೆಲೆ ಕೊಡ್ಬೇಕಂದ್ರೆ ನಮ್ಮದು ಈಗ ಮಹಾರಾಷ್ಟ್ರದಾಗ ಏನೈತಿ, ಎಲ್ಲ ಸಕ್ಕರೆ ಕಾರ್ಖಾನೆ ವಿದ್ಯುತ್ತನ್ನು ₹6 ಖರೀದಿ ಮಾಡ್ತಾರೆ. ಅದರಿಂದ ರೈತರಿಗೆ ಬಿಲ್ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ. ಅಂದರೆ ಇವೆಲ್ಲ ಯಾಕೆ ನೀವು ಉಸ್ತುವಾರಿ ಸಚಿವರು ಇದ್ದೀರಿ, ಕ್ಯಾಬಿನೆಟ್ನಾಗ ಬಂದಾಗ ಈ ಸಕ್ಕರೆ ಕಾರ್ಖಾನೆಗಳದ್ದು ಖರೀದಿಯನ್ನು ₹6ದಾಗ ನೀವು ಖರೀದಿ ಮಾಡ್ಲಿಕ್ಕತ್ತರ ತಾನೇ ಆರ್ಥಿಕವಾಗಿ ಅವು ಸಬಲಾಗ್ತವೆ, ರೈತರಿಗೂ ಒಂದು ಒಳ್ಳೆಯ ಬೆಲೆ ಸಿಗ್ತದೆ. ಇವತ್ತು ಇದರ ಬಗ್ಗೆ ಪ್ರಸ್ತಾಪ ಮಾಡಿರಿ, ನಮ್ಮ UG ಏನು ಅಂಡರ್ಗ್ರೌಂಡ್ ಕೇಬಲ್ ಬಗ್ಗೆ. ನಿಮ್ಮ ಕಾಲಕ್ಕಾದರೂ ಮಾಡಿರಿ, ನಾವೇ ನಿಮಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಏನು ಹಿಂದೇಟು ಹಾಕೋದಿಲ್ಲ. ಯಾರು ಚಲೋ ಮಾಡ್ತಾರೆ ಚಲೋ ಮಾಡ್ತಾ ಇರ್ತಾರೆ, ಯಾರು ಮಾಡೋದಿಲ್ಲ ಅವ್ರಿಗೆ ನಮ್ಮ ಸುನೀಲ್ ಕುಮಾರ್ ಮಾಡ್ಯಾರ ಅಂತ ಹೇಳಿಲ್ಲಲ್ಲ. ಅದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ಹಿಂಗೆ ನಾವು ಟೀಕಾ ಮಾಡಿ ಇದು ಮಾಡಿದ್ರೆ ಕೆಲಸ ಮಾಡೋರು ಮಾಡ್ತಾರೆ, ಹುರುಪು ಹಾಕ್ಬೇಕೊಮ್ಮೆ. MB ಪಾಲ್ರಿಗೆ ಸ್ವಲ್ಪ ಹುರುಪು ಹಾಕಿದಾಗೆ ಹುರುಪಲ್ಲಿ ಓಡಾಡಿ ಮಾಡ್ತಾರೆ. ಅವ್ರು ಹಾಗೆ ಮಾಡಲ್ಲ, ಹಂಗೆ ಯಾವಾಗ MB ಪಾಟೀಲ್ರು ಈ ಏನು ಬೇಗಂ ತಲಾದಾಗ CM ಅವ್ರು ಕರೆದು ಈ ಕೆರೆ ನೀರು ತುಂಬೋದು ಕಾರ್ಯಕ್ರಮ ಮಾಡಿದಾಗ ಯಾರೂ ಇವ್ರ ಪರವಾಗಿ ಇಲ್ಲಿ MLAಗಳು ಮಾತಾಡಕ್ತಾ ಇರ್ತಿಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸೋರು ಯಾರು ಇದ್ದಿದ್ದಿಲ್ಲ ಅವ್ರ ಪಾರ್ಟಿಯವ್ರೆ. ನಾ ರಾತ್ರಿ ಟ್ರೈನ್ನಾಗ ಇದಕ್ಕೆ ಹೊಟ್ಟಿದ್ದೆ ಬೆಂಗಳೂರಿಗೆ, ಬದಾಮಿ ಬಲ್ಲಿ MB ಪಾಲ್ರಿಗೆ ಫೋನ್ ಮಾಡೋದು, ಅರ್ಜೆಂಟ್ ನೀವು ನಾಳೆ ಬರಬೇಕು, ನಾಳೆ CM ಅವ್ರು ಸಿದ್ದರಾಮಯ್ಯ ಅವ್ರು ಬರಾಕತ್ತಾರೆ, ಮತ್ತು ನಿಮ್ಮ ಬಿಟ್ಟರೆ ಯಾರು ಮಾತಾಡೋರಿಲ್ಲ ನಮ್ಮ ಪರವಾಗಿ. ಸತ್ಯನೇ ಅದನ್ನು ಬಾಗಿಲ ಹಾಕಿಡ್ಲಾಕ ಬರ್ತೈತೆ ನೋಡ್ರಿ. ನಾನು ಹಣೆ ಬರ ಅಲ್ರಿ, ನಾನು ಗುಳದ ಗುಡ್ಡ ದಾಟೈತೆ ನನ್ನ ಟ್ರೈನ. ಅದೇನು ಕಳೆದ್ರು ನೋ ಬದಾಮಿ ಇಳಿದೆ, ನನ್ನ ಬ್ಯಾಗ್ ತೊಗೊಂಡು ಯಾರೂ ಇಲ್ಲ ಅವಾಗ, ಕತ್ಲ ಪೂರ್ತಿ ಲೈಟೇ ಇಲ್ಲ ಬದಾಮಿ ಸ್ಟೇಷನ್ದಾಗ. ಒಬ್ಬನೇ ತೊಗೊಂಡು ಹಿಂಗೆ ಹೊಂಟೆ. ಅಲ್ಲಿ ಒಬ್ಬ ಹೋಟೆಲ್ ಮಾಲಕ್ ನಾನು ಗುರ್ತು ಹಿಡೋದು, ಏನು ರೀ ಸಾಹೇಬ್ರು ಹಿಂಗೆ ಹೋಟೆಲ್, ಏನಪ್ಪ ಅರ್ಜೆಂಟ್ ಬಿಜಾಪುರಕ್ಕೆ ಹೋಗ್ಬೇಕಾಯ್ತಾನ, ನಡ್ರಿ ಸಾಹೇಬ್ರು ನಾನು ಹೋಟೆಲ್ನಾಗ ಕುಂಡ್ರಿಸಿ ಚಾದ ಕುಡ್ಸದ ಅಟ್ಟೋದಿ ನಮ್ಮ ಮಂತೇಶ್ ಮಮದಾಪುರ ತದಾರ ನಮ್ಮ BJP ಲೀಡರ್, ಅವ್ರು ಕಾರ್ ಕೊಟ್ಟು ಕಳಿಸಿದ್ರು. ಕೂತು ರಾತ್ರಿ ಬಂದು ಮುಂಜಾನೆ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಹೊಗಳು ಕೆಲಸ ಮಾಡಿ ಹೋದೆ. ಅವತ್ತು ನನ್ನ ಬೆಂಗಳೂರು ಭತ್ತ 50,000 ರೂಪಾಯಿ ಡುಮ್ ಆಯ್ತು. ಹಿಂಗದ ನಮ್ಮ ಬಿಜಾಪುರ ರಾಜಕೀಯ ರೀ. ಚಲೋ ಮಾಡಿದ್ರೆ ಚಲೋ ಅವ್ರ ಪಾರ್ಟಿ ಹೇಳೋದ್ರಲ್ಲಿ ನಾ ಹೇಳ್ಬೇಕು, ಮುಂದೆ ಅವ್ರು ಏನಂತಾರ ಸಿದ್ದರಾಮಯ್ಯ ಏಜೆಂಟ್ ಅಂತ ಅವ್ರು ಅಂತಾರ. ಅದಕ್ಕೆ ನಾ ಯಾರ ಏಜೆಂಟು ಅಲ್ಲ, ಯಾರು ದಲಾಲಲ್ಲ. ದಲಾಲ್ ಆಗಿದ್ದೆ ಅಂದ್ರೆ ನಾನೇ ಕರ್ನಾಟಕ ಮುಖ್ಯಮಂತ್ರಿ ಇರ್ತೀನಿ, ಸೆಟ್ರ್ ಪಟ್ರ ಎಲ್ಲ ಆಗ್ತೈತ್ರ. ಆ ದಲಾಲಿ ಕೆಲಸ ಮಾಡೋದಿಲ್ಲ. MB ಪಾಲ್ರು ಪಾಪ ಭಾಳ ಆಸೆ ಐತಿ, ಬಸವನಗೌಡರು ಮುಖ್ಯಮಂತ್ರಿ ಆಗ್ಬೇಕಂತ. ಅದಕ್ಕೆ ಅವ್ರು ಚುಚ್ಚುತ್ತಿರ್ತಾರೆ, ನಿನ್ನೇನು ಚುಚ್ಚಾರ ಗಸ ತಾಕತ್ತಿದ್ರೆ ದಮ್ಮಿದ್ರೆ ಬೇರೆ ಪಾರ್ಟಿ ಮಾಡಿ ಏನು ಮಾಡಿ ಚುಚ್ಚುತ್ತಿರ್ತಾರೆ. ಚುಚ್ಚ್ರಿ, ನಾ ಏನು ಒಮ್ಮೆ ಉದ್ರೇಕಕ್ಕೆ ಒಳಗಾಗೋದಿಲ್ಲ ಈಗ. ಯಾಕಂದ್ರೆ ನಮಗೂ 60 ಮ್ಯಾಚೂರ್ ಆಗಿವಿ. ಆ ಮ್ಯಾಚುರಿಟಿ ತೊಗೊಂಡು ಯಾವಾಗ ಸಂದರ್ಭ ಬರ್ತದೆ ಕಟ್ಟಿದ್ದೀನಿ.
28ಕ್ಕೆ ನೋಡಾಕತ್ರಿ ನೀವು. ನಾನು ಎದುರಿಗೆ ವಿರೋಧ ಪಕ್ಷದಾಗ ಇರ್ತೀರಿ, ನಾವು ಮುಖ್ಯಮಂತ್ರಿ ಆಗ ಅವಾಗ ನೀವೇ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಹೇಳಿ ವಿರೋಧ ಪಕ್ಷದ ನಾಯಕರೇ ನಾ ಟಿವಿಕೆ ವಿಜಯನ್ಗಿಂತ ಭಾರಿ ಆಡಳಿತ ಕೊಡುವಂತ ಸಾಕತ್ತೈತಿ ನನಗೆ. ಈ ಮಂದಿ ಓಟ್ ಹಾಕ್ಬೇಕಲ್ಲ, ಇವೆಲ್ಲ ಗಿರಾಕಿಗಳು ಇವರಿಗೆಲ್ಲ ಕೊಕ್ಕಟ್ಟು ಅವೆಲ್ಲ ಕೊಟ್ಟು ಬಿಟ್ರಿ. ಹಳ್ಳಿ ಮಳ್ಳಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಕರ್ನಾಟಕ ಗ್ಯಾರಂಟಿ ಮುಗಿದ್ರು ಈ ಮಂದಿಗೆ ಮಾತ್ರ ಗ್ಯಾರಂಟಿ ಅಟ್ಟಾಗೈತಿ. ಇರಲಿ, ಅದಕ್ಕೆ ಬಿ ಪಾಳ್ರೆ ಭಾಳ ಚುಚ್ಚಾಕ ಹೋಗ್ಬೇಡ್ರಿ. ನೀವು ಎಷ್ಟು ಚುಚ್ಚಿದ್ರು ಪುಟ್ಟಕ್ಕೆ ಎಣ್ಣೆ ತಗೋಂಥ ಹುಚ್ಚ ಗೌಡ ಅಲ್ಲ. ನಾನು ನೋಡ್ತೀನಿ 2 ವರ್ಷ ಇನ್ನೂ 6 ತಿಂಗಳು ಅಡ್ಡಾಡ್ತೀನಿ ಅಡ್ಡಿ ರಾಜ್ಯ. ಹೊಡೆದ ಅಂದ್ರೆ 130 ಬರಂಗೆ ಮಾಡಿಬಿಡ್ತೀನಿ. ಒಂದು 5 ಲಕ್ಷ ನೌಕರಿ ತುಂಬೋದು, ದಡ 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 ವರ್ಷ 50,000 ತುಂಬಿ ಈ ರಾಜ್ಯದಾಗ ನಿರುದ್ಯೋಗನೂ ಹೋಗ್ಬೇಕು, ನೀರಾವರಿನೇ ಆಗ್ಬೇಕು. ಅವಾಗೆಲ್ಲ ನಿಮ್ಮ ಸಲಹೆನೇ ತೊಗೋತೀನಿ. ನಾನು ನಿಮ್ಮನ್ನು ಬಿಟ್ಟು ಕೆಲಸ ಮಾಡೋದು, ಯಾಕಂದ್ರೆ ಸಾಕಷ್ಟು ನೀರಾವರಿ ಅನುಭವ ಐತಿ. ಅದೆಲ್ಲ ಸಲಹೆ ತೊಗೊಂಡು ಒಟ್ಟಾರೆ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ, ಕಟಕ್ ತೊಗೊಂಡವ್ರು ಏನು ಅವ್ರೇನು ಬೇರೆ ಅಲ್ಲ. ಒಂದು ಕಾಲಕ್ಕೆ ನಾವು ಅವ್ರು ಕೂಡಿ ಇದ್ದವ್ರು, ಒಂದೇ ಮೋಟರ್ ಸೈಕಲ್ ಮೇಲೆ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಲೀಡ್ಗಳು, ನಾವು ಸೈಕಲ್ ಮ್ಯಾಗ ಪಾರ್ಟಿ ಕಟ್ಟಿ ಮಕ್ಕಳೇ ನಾವು ನೋಡಿ ಹೆಲಿಕಾಪ್ಟರ್ನಾಗ ಅಡ್ಡಾಡ್ತೀವಿ ನಾವು ಏನ್ರಿ. ಇವರು ನಾವು ಸೈಕಲ್ ಅಡ್ಡಾಡೀವಿ, ಮೋಟರ್ ಸೈಕಲ್ ಯಮ ಮ್ಯಾಗ ನಮ್ಮದು, ಅದು ಸುಜುಕಿ ಹಿಂದೆ ಸುಜುಕಿ ಇತ್ತು ಹೌದ್ರಾ. ಇವರು ತೊಗೊಂಡು ಹೋಗೋರು ಯಾವ ಹಳೆ ನಾಯಿ ಕೇಳ್ತಿದ್ದಿಲ್ಲ ಹಳ್ಯಾಗ. ಹಾಂ, ಏನೋ ಪುಣ್ಯಾಕ ನೀವು ಪಾಪ ಅವ್ರು ಕಟಕ ತೊಗೊಂಡವ್ರನ್ನ ಎತ್ತಿ ಹಿಡಿದ್ರಿ, ಅದಕ್ಕೆ ನಿಮ್ಮ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ನಮ್ಮಲ್ಲಿ ಗಿರಾಕಿಗಳು ಒಂದು ಫ್ಯಾಮಿಲಿ ಬರ್ಕೊಟ್ಟಂಗೆ ಆಗೈತೆ ಕರ್ನಾಟಕ. ನಮ್ಮ ಕಟಕ ತೊಗೊಂಡ ನಾವು ದುಡ್ದವರು ಪಾಪ ಕಟಕ ತೊಗೊಂಡಾಗ ಅನ್ಯಾಯ ಮಾಡೋದು ನಮ್ಮಲ್ಲಿ. ನೋಡ್ರಿ ಅವ್ರು ಎಷ್ಟು ಚಾಲು ಇರಬೇಕು. ನೀವು ಅವ್ರು ಕೂಡ ಹೆಂಗೆ ಪ್ಲ್ಯಾನ್ ಮಾಡಿದ್ರಂದ್ರೆ 2018ರಾಗ ನಾನು ನಾಮಿನೇಷನ್ ಬಂದರು HAPC ಬಂದು ನಾಮಪತ್ರ ನನ್ನ ಜೋಡಿ ಹೆಂಗೆ ಕೊಟ್ಟಾರ. ನಾವು ಹೋಗಿ ಬಿಸಿಲು ಭಾಳ ಆಯ್ತೈತೆ, ಮನೆಗೆ ಹೋಗಿ ಜಳಕ ಮಾಡಿ TV ನೋಡ್ಕೋತ ಕೂತಿದ್ದೆ. ಬಿ ಪಾಳ್ರ ನೇತೃತ್ವದಲ್ಲಿ ಕಟ್ಟೋದು ಕಾಂಗ್ರೆಸ್ಗೆ ಸೇರ್ಪಡೆ. ಈಗಲೇ ಬಂದಾರ, ಈಗ ಹೋಗ್ಬಿಟ್ಟು ಇಲ್ಲ ಅವ್ರಿಗೆ ಅನ್ಯಾಯ ಆಗಿತ್ತು ಹೋಗ್ಯಾರ, ಅದೇನು ತಪ್ಪತ್ತ ಬಿಟ್ಟಲ್ಲ. ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಅವ್ರು ಹೋದ್ರೆ ನನಗೆ ಅನ್ಯಾಯ ಆಗಿತ್ತು, ನಾ MLC ನಿಂತೆ, ಎಲ್ಲರ ಸಹಕಾರ ಸಿಕ್ತು, ನಾನು ಕಟ್ಟದ್ದು ಹೊರಗೆ ಬಂದೆ. ಈಗ ನಡೀತಿರ್ತಾರೆ ರಾಜಕಾರಣ, ನೀವೇನು ತಲೆ ಕಟ್ಸಬೇಡ್ರಿ ಅಧಿಕಾರಿಗಳು. ಏನು ವಿರೋಧ ಪಕ್ಷದವ್ರು ಅದಾರ, ಅವ್ರು ಯಾರು ಮಾತು ಕೇಳೋದಿಲ್ಲ, ನೀವು ತಲೆ ಕಟ್ಸ್ಕೊಂಡು ನೀವು ತಲೆ ಒಂದು ಸೈಡ್ ಆಗಿ ಕೆಲಸ ಮಾಡಿಬೇಡ್ರಿ ಅಧಿಕಾರಿಗಳಿಗೂ. ಒಂದು ಕಿವಿ ಮಾತು ಹೇಳ್ತೀನಿ, ಯಾವಾಗ ನಮ್ದು ಕ್ಲಿಕ್ ಆಗ್ತಿದ್ದೋ ಗೊತ್ತಿಲ್ಲ, ಅವಾಗ ನಾವು ಕಣ್ಣಾಗಿಟ್ಟಿರ್ತೀವಿ. ಭಾಳ ಹಾರ್ಯಾಡ ನಾವು ಅಧಿಕಾರಿ, ಬರೀ ಬಿ ಪಾಳ್ಯ ಮಾತು ಕೇಳೋಣ ಹಾಕಿ ಕೇಳೋ. ನಾ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ತಾರೆ ಗೊತ್ತಿತ್ತ, ನೀವು ಬಿ ಪಾಳ್ಯರು ಗೌಡ್ರ ನಮ್ಮ ಮನುಷ್ಯ ನಾವು ಏನು ಮಾಡ್ರಿ ಡೋಂಟ್ ಟ್ರಾನ್ಸ್ಫರ್ ಎಲ್ಲ ನಡೀತದ. ಇಟ್ಟು ನಾನು ಮಾತು ಬಿಡ್ತೀನಿ. ಜೈ ಹಿಂದ್ ಜಗನ್ನಾಥ.